ನಮಸ್ಕಾರ, ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ನಾನು ಪ್ರಿಯಾ. ಅಂದಾಗೆ ಇದೇ ಮೊದಲ ನನ್ನ ಚಾನಲಿಗೆ ನೀವು ಭೇಟಿ ಕೊಟ್ಟಿರೋದು. ಹಾಗಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಾನು ಹಾಕೋ ಯಾವುದೇ ಹೊಸ ಲಾಗ್ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಒನ್ಸ್ ಅಗೇನ್ ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ನಾನಿವತ್ತು ನಿಮ್ಮನ್ನು ಮಂಗಳೂರು ಪಕ್ಕದ ಜಿಲ್ಲೆ ಉಡುಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಉಡುಪಿಯಲ್ಲಿರುವ ಪಡುಬಿದ್ರಿಯಲ್ಲಿ ಏನು ವಿಶೇಷತೆ ಅಂತೀರಾ? ಎಸ್, ಇಲ್ಲಿದೆ ಬ್ಲೂ ಫ್ಲಾಗ್ ಬೀಚ್. ಏನಿದು ಬ್ಲೂ ಫ್ಲಾಗ್ ಬೀಚ್ ಅಂತೀರಾ? ಕೊನೆಯವರೆಗೂ ಲಾಗ್ ನೋಡಿ. ಸ್ವಲ್ಪ ಲೆಂತಿ ಆಗಿದೆ, ಬಟ್ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಮಂಗಳೂರು ಟು ಉಡುಪಿ ಹೈವೇಯಲ್ಲಿ ಸಿಗುತ್ತೆ ನಿಮಗೆ ಪಡುಬಿದ್ರಿ ಬಸ್ ಸ್ಟಾಪಲ್ಲೇ ಇದೆ ನಿಮಗೆ ಬ್ಲೂ ಫ್ಲಾಗ್ ಬೀಚಿಗೆ ದಾರಿ ಅಂತ. ಅದೇ ಮಾರ್ಗವಾಗಿ ಬಂದರೆ ಒಂದು ಗಣಪತಿ ಟೆಂಪಲ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮತ್ತೆ ಬ್ಲೂ ಫ್ಲಾಗ್ ಬೀಚಿಗೆ ದಾರಿ ಅಂತ ಹೇಳಿಬಿಟ್ಟು ಒಂದು ಬೋರ್ಡ್ ಸಿಗುತ್ತೆ. ಅಲ್ಲಿಂದ ಹಾಗೆ ಸ್ಟ್ರೈಟ್ ಬಂದರೆ ಪಡುಬಿದ್ರಿಯಲ್ಲಿ ಸಿಗೋ ಒಂದು ಬೀಚ್ ಸಿಗುತ್ತೆ. ಅಲ್ಲೇ ಲೆಫ್ಟ್ ತೊಗೊಂಡ್ರೆ ಡೆಡ್ ಎಂಡಲ್ಲಿ ಸಿಗೋದೆ ನಿಮಗೆ ಬ್ಲೂ ಫ್ಲಾಗ್ ಬೀಚ್. ಅಂದಹಾಗೆ ನಾವು ಬಂದುಬಿಟ್ವಿ ಬ್ಲೂ ಫ್ಲಾಗ್ ಬೀಚಿಗೆ. ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರ್ ಪಾರ್ಕಿಂಗಿಗೆ 20 ರೂಪಾಯಿ. ಹಾಗೆ ಒಳಗಡೆ ಬೀಚ್ ಒಳಗಡೆ ಎಂಟ್ರಿ ಕೊಡಲಿಕ್ಕೆ ಒಬ್ಬೊಬ್ಬರಿಗೆ 30 ರೂಪಾಯಿ, ಸಣ್ಣ ಮಕ್ಕಳಾದರೆ 20 ರೂಪಾಯಿ. ಕಾರಿಂದ ನಮ್ಮನ್ನೆಲ್ಲ ಇಲ್ಲೇ ಇಳಿಯಲಿಕ್ಕೆ ಹೇಳಿದರು. ಕಾರ್ ಪಾರ್ಕಿಂಗಿಗೆ ಮಾತ್ರ ಒಬ್ಬರೇ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿ ಅಂತ ಹೇಳಿದರು. ಅಂದಾಗೆ ಇಲ್ಲಿ ಇಕೋ ಫ್ರೆಂಡ್ಲಿ ಆದಂಥ ಬೀಚ್ ಇದು. ಇಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಅತಿ ಹೆಚ್ಚಾಗಿ ಬಳಸಲ್ಲ. ಪ್ರತಿಯೊಂದು ನೇಚರಿಂದ ಉಪಯುಕ್ತವಾದ ಅಂದರೆ ರೀಸೈಕಲ್ಗೆ ಬರುವಂತಹ ವಸ್ತುಗಳನ್ನೇ ಯೂಸ್ ಮಾಡಿಬಿಟ್ಟು ಇಲ್ಲಿ ಬಳಸಿದ್ದಾರೆ. ಬೀಚ್ ಒಳಗಡೆ ಯಾವುದೇ ಕಾರಣಕ್ಕೂ ಪೆಟ್ಗಳು ಅಲೋ ಇಲ್ಲ, ಹಾಗೆ ಆಲ್ಕೋಹಾಲ್ ಅಲೋ ಇಲ್ಲ, ಹಾಗೆ ಪ್ಲಾಸ್ಟಿಕ್ ಕೂಡ ಬಳಸೋ ಹಾಗಿಲ್ಲ. ಹಾಗೆ ಬೀಚಲ್ಲಿ ಯಾವ್ಯಾವ ಫೆಸಿಲಿಟಿ ಇದೆ ಅನ್ನೋದನ್ನ ಇಲ್ಲೇ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತುರ್ತು ನಿಗಾ ಘಟಕದಿಂದ ಹಿಡಿದ್ಬಿಟ್ಟು ನೀರಿನ ಕುಡಿಯುವ ವ್ಯವಸ್ಥೆ ಆಗಿರ್ಬೋದು, ಬಿಸಿನೀರು ಮತ್ತು ತಣ್ಣೀರು ಕೂಡ ಎರಡೂ ಸಿಗುತ್ತೆ. ಹಾಗೆ ಶೌಚಾಲಯ ವ್ಯವಸ್ಥೆ, ಹಾಗೆ ವಿಕಲಚೇತನರಿಗೆ ಆಗಿರ್ಬೋದು ಅವರಿಗೆ ಸಪ್ರೇಟ್ ಆಗಿರೋ ಶೌಚಾಲಯ ವ್ಯವಸ್ಥೆ ಇದೆ. ಅಂದಾಗೆ ಇದೇ ಬ್ಲೂ ಫ್ಲಾಗ್. ಈ ಒಂದು ಬ್ಲೂ ಫ್ಲಾಗ್ ಪಡೆದಿರುವಂಥ ಬೀಚ್ ಇದು ನಮ್ಮ ಪಡುಬಿದ್ರಿ ಎಂಡ್ ಪಾಯಿಂಟ್ ಬ್ಲೂ ಫ್ಲಾಗ್ ಬೀಚ್. ಅಂದಾಗೆ ಐ ಆಮ್ ಸೇವಿಂಗ್ ಮೈ ಬೀಚ್ ಅನ್ನುವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಭಾರತ ಸರ್ಕಾರ ಕೂಡ ಬೀಚ್ಗಳ ಸಂರಕ್ಷಣೆಗೆ ಅಂತ ಹೇಳಿಬಿಟ್ಟು ಹಲವಾರು ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದೆ. ಈ ಒಂದು ಫಲಿತಾಂಶದ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸಿಕ್ಕಿದೆ. ಒಂದು ಕಾಸರಗೋಡು ಅಂದರೆ ಹೊನ್ನಾವರದ ಹತ್ರ ಇರುವ ಕಾಸರಗೋಡಿಗಾದರೆ, ಇನ್ನೊಂದು ನಮ್ಮ ಪಡುಬಿದ್ರಿಯಲ್ಲಿರುವ ಈ ಎಂಡ್ ಪಾಯಿಂಟ್ ಬೀಚಿಗೆ. ಅಂದಾಗೆ ಬ್ಲೂ ಫ್ಲಾಗ್ ಬೀಚ್ ಒಳಗಡೆ ಎಂಟ್ರಿ ಕೊಡಲಿಕ್ಕೆ ಒಬ್ಬರಿಗೆ 30 ರೂಪಾಯಿ, ಹಾಗೆ 14 ವರ್ಷದ ಮಕ್ಕಳಿಗಾದರೆ 20 ರೂಪಾಯಿ. ಪಾರ್ಕ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ನಿಮಗೆ ಒಂದು ದೊಡ್ಡ ಬೋರ್ಡ್ ಕಾಣುತ್ತೆ. ಅದು ಈ ಬ್ಲೂ ಫ್ಲಾಗ್ ಬೀಚಲ್ಲಿರುವಂಥ ವಿಶೇಷತೆ, ಹಾಗೆ ಏನೇನು ಪ್ರೋಗ್ರಾಮ್ ಇದೆ ಅನ್ನೋದನ್ನು ಲಿಸ್ಟ್ ಮಾಡಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಏನೇನು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅನ್ನೋದು ಈ ಒಂದು ಬೋರ್ಡಲ್ಲಿ ಮ್ಯಾಪ್ ಥರ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅಂದಾಗೆ ಈ ಬ್ಲೂ ಫ್ಲಾಗ್ ಬೀಚ್ ಅಂದರೆ ಏನಿದ್ರ ವಿಶೇಷತೆ ಅಂತೀರಾ? ಎಸ್, ಇದು ನಮಗೆ ಹೆಮ್ಮೆ ತರುವಂಥ ವಿಷಯನೇ ಅಂತ ಹೇಳ್ಬೋದು. ಭಾರತದಿಂದ 13 ಬೀಚ್ಗಳು ಈ ಬ್ಲೂ ಫ್ಲಾಗ್ ಪಡೆಯೋದಕ್ಕೋಸ್ಕರ ಕಾಂಪಿಟೇಷನಲ್ಲಿ ಇದ್ವು. ಅದರಲ್ಲಿ 8 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸಿಕ್ಕಿದೆ. ಆ 8 ಬೀಚ್ಗಳಲ್ಲಿ ನಮ್ಮ ಕರ್ನಾಟಕದ 2 ಬೀಚ್ಗಳು ಕೂಡ ಸೇರಿದವೆ. ಒಂದು ಹೊನ್ನಾವರದ ಹತ್ರ ಇರುವ ಕಾಸರಗೋಡಿಗಾದರೆ, ನಮ್ಮ ಈ ಪಡುಬಿದ್ರಿಯಲ್ಲಿ ಇರುವಂತಹ ಪಡುಬಿದ್ರಿ ಎಂಡ್ ಪಾಯಿಂಟ್ ಬೀಚ್ಗೆ. ಅಂದಾಗೆ ಈ ಬ್ಲೂ ಫ್ಲಾಗ್ ಬೀಚ್ ಇರುವಂಥ ಕಡೆಯೆಲ್ಲ ಹೆಚ್ಚಾಗಿ ಸ್ವಚ್ಛತೆಗೆ ಆದ್ಯತೆ ಕೊಡ್ತಾರೆ. ಹಾಗೆ ಇಕೋ ಫ್ರೆಂಡ್ಲಿ ಆಗಿರುತ್ತೆ ಮತ್ತು ಜನನ ಅಟ್ರ್ಯಾಕ್ಟ್ ಮಾಡೋ ಥರ ಎಲ್ಲ ವ್ಯವಸ್ಥೆಗಳು ಇಲ್ಲಿರಬೇಕು. ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬಟ್ಟೆ ಬದಲಾಯಿಸೋಕ್ಕೆ ಕೋಣೆಗಳಾಗಿರ್ಬೋದು, ಹಾಗೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಸೇಫ್ಟಿ. ಈ ಸೇಫ್ಟಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಅಂದಾಗೆ ಈ ಥರ ಯೂನಿಫಾರ್ಮ್ ಹಾಕಿರೋವಂಥವ್ರು ಅಂದರೆ ಗ್ರೀನ್ ಮತ್ತು ವೈಟ್ ಈ ಥರ ಕಾಂಬಿನೇಷನಲ್ಲಿ ಯೂನಿಫಾರ್ಮ್ ಹಾಕಿರೋ ಎಲ್ಲ ಕಡೆಯೂ ನಿಮಗೆ ಮೂಲೆಯಲ್ಲೂ ಕಾಣಿಸಿಕ್ತಾರೆ.
ಹಾಗೆ ಇಲ್ಲಿರುವಂಥ ರೂಮ್ಗಳ ವ್ಯವಸ್ಥೆ ನೋಡ್ಬೋದು ನೀವು. ಇಲ್ಲಿ ಯಾವುದೇ ಕಾರಣಕ್ಕೂ ಜಂಬಿಟ್ಟಿಗೆ ಆಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಸಿಮೆಂಟು ಇದು ಯಾವುದನ್ನೇ ಬಳಸದೆ ಹೆಚ್ಚಾಗಿ ಬಿದಿರು ಆ ಥರದ್ದೇ ಐಟಮ್ಗಳನ್ನು ಯೂಸ್ ಮಾಡಿ ನಿರ್ಮಿಸಿದ್ದಾರೆ. ಹಾಗೆ ಇಲ್ಲಿ ಇರುವಂಥ ಪ್ರೋಗ್ರಾಮ್ಗಳ ಲಿಸ್ಟು, ಹಾಗೆ ಬ್ಲೂ ಫ್ಲಾಗ್ ಬೀಚ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದಹಾಗೆ ನಮ್ಮ ಭಾರತದಲ್ಲಿ ಒಡಿಸ್ಸಾದ ಪೂರಿ ಜಿಲ್ಲೆಯ ಚಂದ್ರಬಾಗ್ ಬೀಚಿಗೆ ಮೊದಲು ಬ್ಲೂ ಫ್ಲಾಗ್ ಸಿಕ್ಕಿದ್ದು. ಡೆನ್ಮಾರ್ಕ್ನ ಕೊಪನ್ಹೆಗನ್ ಎಂಬ ಸಿಟಿಯಲ್ಲಿರುವಂಥ ಒಂದು NGO ಈ ಬ್ಲೂ ಫ್ಲಾಗ್ ಬೀಚ್ ಎಂಬುವ ಕಾನ್ಸೆಪ್ಟನ್ನು ತಂದದ್ದು. ಬ್ಲೂ ಫ್ಲಾಗ್ ಅಂದರೆ ಸ್ವಚ್ಛತೆಯಿಂದ ಕೂಡಿರುವಂತಹ ಇಕೋ ಫ್ರೆಂಡ್ಲಿ ಆಗಿರುವಂಥ ಬೀಚಿಗೆ ಕೊಡುವಂತಹ ಫ್ಲಾಗ್. ಈ ಬ್ಲೂ ಫ್ಲಾಗ್ ಕೊಡೋದ್ರಿಂದ ವರ್ಲ್ಡಲ್ಲೇ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಇದನ್ನು ತೋರಿಸ್ತಾರೆ. ಇದರಿಂದ ಟೂರಿಸಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಬ್ಲೂ ಫ್ಲಾಗ್ ಸಿಗೋದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದೇ ಬೀಮ್ಸ್. ಈ ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿರುವಂಥ ಎಲ್ಲ ಬೀಚ್ಗಳನ್ನು ಸ್ವಚ್ಛವಾಗಿ ಹಾಗೆ ಸಂರಕ್ಷಣೆ ಮಾಡೋದ್ರ ಜೊತೆ ಇಕೋ ಫ್ರೆಂಡ್ಲಿಯಾಗಿ ಇದನ್ನು ರೂಪಾಂತರಿಸಿ ಇದನ್ನು ಟೂರಿಸಮ್ಗೋಸ್ಕರ ಇಂಪ್ರೂವ್ ಮಾಡೋದು. ಹಾಗೆ ಸಮುದ್ರದ ಖನಿಜ ಸಂಪತ್ತನ್ನು ಕೂಡ ರಕ್ಷಣೆ ಮಾಡೋದು ಇದರ ಉದ್ದೇಶವಾಗಿದೆ. ಅಂದಾಗೆ ಈ ಬ್ಲೂ ಫ್ಲಾಗನ್ನು ಪಡೀಲಿಕ್ಕೋಸ್ಕರ ಈ NGO ತನ್ನದೇ ಆದ ರೂಲ್ಸ್ಗಳನ್ನು ಹಾಕ್ಕೊಂಡಿದೆ. ಒಟ್ಟು 33 ರೂಲ್ಸ್ಗಳು. ಮೊದಲನೇದಾಗಿ ಇದು ಇಕೋ ಫ್ರೆಂಡ್ಲಿ ಆಗಿರಬೇಕು, ನೇಚರ್ಗೆ ಯಾವುದೇ ಹಾರ್ಮನ್ನು ಉಂಟು ಮಾಡಬಾರ್ದು, ಆ ಥರವಾದ ವ್ಯವಸ್ಥೆಯನ್ನು ಹೊಂದಿರಬೇಕು ಈ ಬೀಚ್. ಅಂದರೆ ಯಾವುದೇ ರೀತಿಯಾದ ಪ್ಲಾಸ್ಟಿಕ್ ಚೇರ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ವ್ಯವಸ್ಥೆಗಳನ್ನು ಇಲ್ಲಿ ಅಲೋ ಮಾಡಲ್ಲ. ಹೆಚ್ಚಾಗಿ ನೀವು ನೋಡ್ಬೋದು ಬಿದಿರು ಹಾಗೆ ಮರದ ತುಂಡುಗಳನ್ನು ಯೂಸ್ ಮಾಡಿಬಿಟ್ಟೆ ಇಲ್ಲಿ ಎಲ್ಲ ಕೂರುವ ವ್ಯವಸ್ಥೆಗಳಾಗಿರ್ಬೋದು, ಹಟ್ಗಳಾಗಿರ್ಬೋದು ಪ್ರತಿಯೊಂದನ್ನು ನಿರ್ಮಿಸಿದ್ದಾರೆ. ಹಾಗೆ ಉಯ್ಯಾಲೆಗಳಾಗಿರ್ಬೋದು ಮರದು ಮತ್ತು ಬಿದಿರನ್ನೇ ಉಪಯೋಗಿಸಿಕೊಂಡು ಇಲ್ಲಿ ಮಾಡಿದ್ದಾರೆ. ಸಮುದ್ರದಲ್ಲಿರುವಂಥ ನೀರಿಗೆ ಯಾವುದೇ ಕೆಮಿಕಲ್ ರಾಸಾಯನಿಕ ವಸ್ತುಗಳು ಕೂಡಿರಬಾರ್ದು. ಇದು ಚರ್ಮಕ್ಕಾಗಿರ್ಬೋದು, ದೇಹಕ್ಕಾಗಿರ್ಬೋದು ಯಾವುದೇ ಹಾನಿಯನ್ನು ಉಂಟು ಮಾಡಬಾರ್ದು. ಅದಕ್ಕೋಸ್ಕರ ಪ್ರತಿ ವರ್ಷ ಇಲ್ಲಿ ಬಂದುಬಿಟ್ಟು ಟೆಸ್ಟ್ ಮಾಡ್ತಾರೆ ಇಲ್ಲಿ ನೀರು ಹಾಗೆ ಇಲ್ಲಿರುವಂಥ ವ್ಯವಸ್ಥೆಗಳನ್ನು. ಜೊತೆಗೆ ಮಕ್ಕಳಿಗೆ ಆಟ ಆಡೋಕ್ಕಾಗಿರ್ಬೋದು, ದೊಡ್ಡವರಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿ ಸಪ್ರೇಟ್ ಪಾರ್ಕ್ ವ್ಯವಸ್ಥೆ ಇರಬೇಕು. ಅದು ತುಂಬಾ ಸೇಫ್ಟಿಯಿಂದ ಕೂಡಿರಬೇಕು. ಹಾಗೆ ಎಕ್ಸಸೈಸ್ ಮಾಡೋರಿಗಾಗಿರ್ಬೋದು, ಹಾಗೆ ದೊಡ್ಡವರಿಗೆ ಆಟ ಆಡೋಕ್ಕೆ ಉಯ್ಯಾಲೆ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ ಇಲ್ಲಿ. ಅಂದಾಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ, ಅಲ್ಲೇ ಒಂದು ಹಾಸ್ಪಿಟಲ್ ಕೂಡ ಇದೆ ಎಮರ್ಜೆನ್ಸಿಗೋಸ್ಕರ. ಹಾಗೆ ಹೋಟೆಲ್ ಕೂಡ ಇದೆ. ಇಲ್ಲಿ ಮಂಗಳೂರು ಸ್ಟೈಲಲ್ಲಿರುವಂಥ ಫುಡ್ಡು ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಡೇ ಪೂರ್ತಿ ನೀವು ಇಲ್ಲೇ ಸ್ಪೆಂಡ್ ಮಾಡ್ಬೋದು. ಒಂಥರ ರೆಸಾರ್ಟ್ ಥರ ನೀವು ಫೀಲ್ ಮಾಡ್ಬೋದು ಇದನ್ನು. ಹಾಗೆ ಫೋಟೋಶೂಟಿಗೆ ಕೂಡ ಇಲ್ಲಿ ಅಲೋ ಇದೆ. ಅಂದಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ನಡೆಸಿದಂಥ ಸಮೀಕ್ಷೆಯಲ್ಲಿ ಈ ಒಂದು ಬೀಚ್ 2ನೇ ಸ್ಥಾನವನ್ನು ಪಡೆದಿದೆ. ಯಾವುದಕ್ಕೋಸ್ಕರ ಅಂದರೆ ಸ್ವಚ್ಛತೆಗೋಸ್ಕರ. ಅಷ್ಟೇ ಸ್ವಚ್ಛತೆಯಿಂದ ಇಲ್ಲಿ ಮೇಂಟೈನ್ ಕೂಡ ಮಾಡಿದ್ದಾರೆ ಇಲ್ಲಿರುವಂಥ ಕೆಲಸಗಾರ ಆಗಿರ್ಬೋದು. ಅಂದಾಗೆ ದೈವಿಕಂತೂ ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ. ಅದರಲ್ಲೂ ಈ ಕಾಮಿನಿ ನದಿ ಅಂದರೆ ಇಲ್ಲಿರುವಂಥ ಬ್ಯಾಕ್ ವಾಟರಲ್ಲಿರುವಂತಹ ಕಾಯ್ಕಿಂಗ್ ರೈಡಲ್ಲಿ ತುಂಬಾ ಎಂಜಾಯ್ ಮಾಡ್ದ. ಒಂದು ಸರಿ ಬೋಟಿಂಗ್ ಹೋದ್ವಿ, ಯಾಕಂದರೆ ತುಂಬ ರಶ್ ಇತ್ತು. ನಾವು ಹೋದಾಗ ಸಂಡೇ ಕಾಯ್ಕಿಂಗ್ ರೈಡಿಗೆ ಸಿಗ್ತಾ ಇರಲಿಲ್ಲ ನಮಗೆ. ಬಟ್ ಅವನಿಗೋಸ್ಕರ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಆ ರೈಡ್ ಸಿಗೋವರೆಗೂ ವೆಯ್ಟ್ ಮಾಡಿ ಹೋದ್ವಿ. ಅಂದಾಗೆ ಕಾಯ್ಕಿಂಗ್ ರೈಡಿಗೆ ಒಬ್ಬರಿಗೆ 100 ರೂಪಾಯಿ, ಬೋಟ್ ಆದರೆ 50 ರೂಪಾಯಿ. ಒಂದು ಸುತ್ತ ಹಾಕ್ಕೊಂಬರ್ತಾರೆ. ಅಂದಾಗೆ ಇಲ್ಲಿರುವಂಥ ಕಾಮಿನಿ ನದಿಯ ಐಲ್ಯಾಂಡ್ ಇದೆ. ಇಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ 50 ರೂಪಾಯಿ. ಅಲ್ಲಿ ಕರ್ಕೊಂಡೋಗಿ ನಮ್ಮನ್ನು 1 ಅವರ್ ಅಲ್ಲೇ ವಾಕ್ ಮಾಡಲಿಕ್ಕೆ ಬಿಡ್ತಾರೆ. ಅಂದರೆ ನೇಚರ್ ವಾಕಿಗೋಸ್ಕರ ನಾವು ಅಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಯಾವುದೇ ರೀತಿಯಾದ ಫುಡ್ ವ್ಯವಸ್ಥೆ ಅದೆಲ್ಲ ಇಲ್ಲ, ನಾವೇ ತಗೊಂಡು ಹೋಗ್ಬೋದು. ಅಂದಾಗೆ ಈ ನದಿ ಬಂದುಬಿಟ್ಟು ಇಲ್ಲೇ ಸ್ವಲ್ಪ ಮುಂದೆ ದೂರ ಹೋದರೆ ಅಲ್ಲಿ ಎಂಡ್ ಪಾಯಿಂಟಲ್ಲಿ ಹೋಗ್ಬಿಟ್ಟು ಸಮುದ್ರಕ್ಕೆ ಸೇರುತ್ತೆ. ಅಂದಾಗೆ ಈ ರಿವರ್ ಏನು ತುಂಬ ಆಳ ಇಲ್ಲ, ಸ್ವಲ್ಪ ಮೊಣಕಾಲವರೆಗೂ ಅಷ್ಟೇ ನೀರು ಬರುತ್ತೆ. ತುಂಬ ಸೇಫ್ಟಿಯಾಗಿ ಕೂಡ ಇದೆ. ಸೊ ನಾವು ಬಂದಾಗ ತುಂಬ ಜನ ಇದ್ದಾರೆ ಅಂತ ಕೂಡ ಅಂತ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಫ್ರೀಯಾಗಿದೆ, ಹಾಗೆ ಸೇಫ್ಟಿ ಕೂಡ ಇದೆ.
ಇಲ್ಲಿ ಬೈಕ್ ರೈಡ್ ವ್ಯವಸ್ಥೆ ಕೂಡ ಇದೆ, ಅದಕ್ಕೆ ಅಂತಲೇ ಸಪ್ರೇಟು ಪಾತ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ವಾಕ್ ಕೂಡ ಮಾಡ್ಬೋದು ನಾವು. 매번 야야야야야 불러 널 야야야야 내 맘을 고백하려고 타이밍만 보는 나 그런 나를 넌 보며 왜 그러냐고 묻네 너 때문에 I'm going crazy I'm going crazy 무뎌져 버린 내 가슴이 뛰어 I'm going crazy ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಬಂದ್ಬಿಟ್ಟು ಇದು ಕಾಮಿನಿ ನದಿ ಸಮುದ್ರಕ್ಕೆ ಸೇರುವಂಥ ಜಾಗ. ಈ ಒಂದು ಜಾಗದಲ್ಲಿ ಫೋಟೋ ಶೂಟಿಗೆ ಮಾತ್ರ ಒಳ್ಳೆ ಬೆಳಕಿದೆ, ಹಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫೋಟೋ ಶೂಟಿಗೆ ಎಂಟ್ರಿಗೆ 1000 ರೂಪಾಯಿನ ಈಗಾಗಲೇ ತಿಳಿಸಿದ್ದೀನಿ. ಹಾಗೆ ಇಲ್ಲಿ ಕೈಕಿಂಗ್ ರೈಡಿಗೆ ಕೂಡ ತುಂಬಾ ಸೇಫ್ಟಿ ಮೆಜರ್ಮೆಂಟ್ನ ಯೂಸ್ ಮಾಡ್ತಾರೆ. ಪ್ರತಿ ಸರಿನೂ ವಾಶ್ ಮಾಡ್ತಾರೆ, ಹಾಗೆ ಕ್ಲೀನ್ ಮಾಡಿ ಕೊಡ್ತಾರೆ. ಅಂದಾಗೆ ತುಂಬಾ ಸೇಫ್ಟಿ ಮೆಜರ್ಮೆಂಟ್ಗಳನ್ನು ಯೂಸ್ ಮಾಡ್ತಾರೆ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ನಮಗೆ ಇದು ಸಿಗಲಿಲ್ಲ, ಯಾಕಂದರೆ ತುಂಬ ಜನ ಕ್ಯೂವಲ್ಲಿದ್ದರು. ಹಾಗಾಗಿ ನಾವು ಬೋಟಿಂಗ್ ಹೋಗೋಣ ಅಂತೇಳಿ ಹೊರಟ್ವಿ. ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆ ಸೇಫ್ಟಿ ಇದೆ, ಇಲ್ಲಿ ಎದೆ ಮಟ್ಟ ಅಷ್ಟೇ ನೀರು ಬರುತ್ತೆ, ಕುತ್ತಿಗೆವರೆಗೂ ಏನು ಅಷ್ಟೇನು ಹೆದರೋ ಅಂಥದ್ದಿರಲ್ಲ. ಆ್ಯಂಡ್ ಇದು ತುಂಬ ಸೇಫ್ ಕೂಡ ಇದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹಾಗಾಗಿ ನಾವು ವೆಯ್ಟ್ ಮಾಡೋದಕ್ಕಿಂತ ಹಾಗೆ ಬೋಟ್ ರೈಡ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಒಬ್ಬರಿಗೆ 50 ರೂಪಾಯಿದು, ಸಣ್ಣ ಮಕ್ಕಳಿಗೇನು ತೊಗೊಳಲ್ಲ ಟಿಕೆಟು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ ಐಲ್ಯಾಂಡ್ ಪೂರ್ತಿ. ಹಾಗೆ ಇದೇ ಬೋಟಲ್ಲಿ ಐಲ್ಯಾಂಡಿಗೆ ಹೋಗಿ ಬಿಡ್ತಾರೆ. ನೀವು ನೇಚರ್ ವಾಕ್ ಮಾಡ್ಬೋದು, ಬಟ್ 5 ಗಂಟೆ ಒಳಗಡೆ ಮಾತ್ರ, ಸಂಜೆ 5 ಗಂಟೆ ಒಳಗಡೆ ಮಾತ್ರ ನಿಮಗೆ ನೇಚರ್ ವಾಕಿಗೆ ಅಲೋ ಇದೆ ಇಲ್ಲಿ. ಸೊ ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇಲ್ಲಿ ಎಂಪ್ಲಾಯ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ಅಷ್ಟೇ ಹೆಲ್ಪ್ಫುಲ್ ಆಗಿ ಕೂಡ ಇದ್ದಾರೆ. ಹಾಗೆ ಈ ಐಲ್ಯಾಂಡ್ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾಯಿದ್ರು, ಕಾಮಿನಿ ನದಿಯ ಐಲ್ಯಾಂಡ್ ಬಗ್ಗೆ. ಈ ನದಿಯ ಆಳ ಮತ್ತು ಅಲ್ಲಿ ಮುಂದೆ ಹೋದರೆ ಸುಳಿ ಇದೆ ಅಂತ ಹೇಳಿ ಹೇಳ್ತಾಯಿದ್ರು ಅವ್ರು ತುಳುವಲ್ಲೆಲ್ಲ. ಕಾಮಿನಿ ನದಿ ಹಾಗೆ ಸನ್ಸೆಟ್ ಆಗುವಂಥ ಟೈಮ್ ಕೂಡ ತುಂಬ ಚೆನ್ನಾಗಿ ಬೆಳಕು ಬೀಳ್ತಾ ಇತ್ತು, ಆ ರಿಫ್ಲೆಕ್ಷನ್ ನದಿಯಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ದೈವಿಕ್ ಕೂಡ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಫೈನಲಿ ಟಿಕೆಟ್ ಸಿಕ್ತು ಅವರಿಗೂ ಕೂಡ. ಎಲ್ಲ ಮಾಡಲಿ ಬಾಲೆದ ಮುಸುಂಡು ತೂಪೇನು ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗುದು. ರೈಟ್ ಆಗಿದ್ರೆ ಇಬ್ಬರು ಲೆಫ್ಟಿಗೆ ಹೋಗ್ತದೆ, ಲೆಫ್ಟ್ ಹಾಕಿದ್ರೆ ರೈಟಿಗೆ ಬರ್ತದೆ. ಅಲ್ಲ ಇಬ್ಬರು ಉಂಟಲ್ಲ, ರೈಟ್ ಸೈಡ್ ಹಾಕಿದ್ರೆ ಲೆಫ್ಟ್ ಸೈಡ್ಗೆ ಹೋಗ್ತದೆ, ಲೆಫ್ಟ್ ಹಾಕಿದ್ರೆ ರೈಟ್ ಸೈಡ್ಗೆ ಬರ್ತದೆ. ಮತ್ತೆ ನಿಮಗೆ ಉಂಟಲ್ಲ ಸ್ಟ್ರೈಟ್ ರೈಟ್ ಟರ್ನ್ ಬೇಕಾದ್ರೆ ಇಬ್ಬರು ಒಂದೇ ಕಡೆ ಹಾಕಿದ್ರೆ ಟರ್ನ್ ಆಗ್ತದೆ. ಮತ್ತೆ ಎಲ್ಲಾದ್ರೂ ಸ್ಟ್ಯಾಂಡಿಗೆ ಹೋದ್ರೆ ಸ್ವಲ್ಪ ಪುಷ್ ಮಾಡಿ, ಇಬ್ಬರು ಪುಷ್ ಮಾಡೋದಂದ್ರೆ ಹೇಗೆ ಹೀಗೆ ಉಚ್ಚಿ ಹಿಂದೆ ಬಂದರೆ ಎಲ್ಲಾದರೂ ಅಲ್ಲಿ ಆಯ್ತಾ.
ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಹೇಗೆ ಹೋಗಬೇಕು ಏನು ಅಂತ ಎಲ್ಲ. ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಇಲ್ಲಿ ಸ್ಟಾಪ್ ಮಾತ್ರ. ದೈವಿಕ್ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ. ಅವನಿಗೆ ತಮಾಷೆ ಮಾಡ್ತಿದ್ರು, ಅಲ್ಲೇ ಐಲ್ಯಾಂಡ್ ಇದೆ ಅಲ್ಲೇ ಬಿಟ್ಟು ಬಂದುಬಿಡಿ ಅವನನ್ನು ಅಂತ ಹೇಳ್ಬಿಟ್ಟು. ಸೊ ಖುಷಿಯಾಗಿ ಅವರು ರೈಡೆಲ್ಲ ಮುಗಿಸ್ಕೊಂಬಂದರು. ಸೊ ಫೈನಲಿ ಹಸುವಾಗಿತ್ತು. ಹಾಗೆ ಇಲ್ಲಿ ಚಾಟ್ ಸೆಂಟ್ರು ಕೂಡ ಇದೆ, ಐಸ್ ಕ್ರೀಮ್ ಕೂಡ ಸಿಗುತ್ತೆ. ಬಟ್ ಟೀ ಕಾಫಿ ಮಾತ್ರ ಅಲೋ ಇಲ್ಲ ಇಲ್ಲಿ. ನಾವು ಹೋದಾಗ ಟೀ ಕಾಫಿ ಆ ಥರ ಏನೂ ಇರಲಿಲ್ಲ, ಗೊತ್ತಿಲ್ಲ ಇರುತ್ತೋ ಇಲ್ಲೋ ಅಂತ. ನಾವು ಕೇಳಿದಾಗ ಇಲ್ಲ ಅಂತ ಹೇಳಿದರು. ಸೊ ಇವಾಗ ಅಲ್ಲೇ ಸಂಜೆ ಆಗ್ತಾಯಿತ್ತು, ಹಾಗೆ ಲೈಟ್ ಎಲ್ಲ ಆನ್ ಆಗಿದ್ವು, ನೋಡೋಕೆ ತುಂಬ ವ್ಯೂ ಚೆನ್ನಾಗಿತ್ತು. ಅಂದಾಗೆ ಇಲ್ಲಿ ಸೋಲಾರ್ ಸಿಸ್ಟಮ್ಗೆ ತುಂಬಾ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಸೊ ಸೋಲಾರ್ ವ್ಯವಸ್ಥೆ ಇದೆ ಇಲ್ಲೆಲ್ಲ, ಲೈಟ್ ಆನ್ ಆಗಿರೋದೆಲ್ಲ ಆ ಸೋಲಾರ್ ವ್ಯವಸ್ಥೆಯಿಂದನೇ. ಸೊ ಹೇಳಬೇಕು ಅಂದರೆ ಇದು ಫುಲ್ಲಿ ಇಕೋ ಫ್ರೆಂಡ್ಲಿ, ಹಾಗೆ ತುಂಬಾ ವರ್ತ್ಫುಲ್ ಆಗಿರುವಂಥ ಇದು ಬೀಚ್ ಅಂತ ಹೇಳ್ಬೋದು. ಬೇರೆ ಬೇರೆ ಬೀಚಿಗೆ ಕಂಪೇರ್ ಮಾಡಿದರೆ ತುಂಬಾ ಎಂಜಾಯ್ ಮಾಡ್ಬೋದು ಈ ಒಂದು ಬೀಚಿಗೆ ಬಂದಾಗ. ತುಂಬಾ ವ್ಯತ್ಯಾಸಗಳಿದೆ. ಇವ್ರು ಇಟ್ಟಿರುವಂಥ ಕ್ಲೀನ್ನೆಸ್ಸಿಗೆ ನಾವು ಕೂಡ ಅದೇ ಕ್ಲೀನಾಗಿ ಇಟ್ಬಿಟ್ಟು ಹೋಗಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಎಲ್ಲಿ ಬೇಕಾರಲ್ಲಿ ಒಂದು ಚಾಕ್ಲೇಟ್ ಸಿಪ್ಪೆ ಕೂಡ ಎಸಿಬಾರ್ದು ಅನ್ನೋ ಥರ ಫೀಲ್ ಕೊಡುತ್ತೆ, ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಕೂಡ 2ನೇ ಅತ್ಯಂತ ಸ್ವಚ್ಛವಾದ ಬೀಚ್ ಅಂತ ಹೇಳಿಬಿಟ್ಟು ಈ ವರ್ಷ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂತೆ. ಅಂದಾಗೆ ಇಲ್ಲಿ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಈವನ್ ಒಂದು ಕೈಟ್ ಕೂಡ ಹಾರಿಸೋ ಹಾಗಿಲ್ಲ ಅಂತ, ಇಲ್ಲಿ ಯಾವುದೇ ಕಾರಣಕ್ಕೆ ಕೈಟ್ಗಳನ್ನು ಹಾರಿಸೋ ಹಾಗಿಲ್ಲ. ಹಾಗೆ ಇವರು ಪ್ರತಿ ವರ್ಷ ಅಂದರೆ ಈ ಡಿಸೆಂಬರ್ ಎಂಡಲ್ಲಿ ಹಾಗೆ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬ್ಲೂ ಫ್ಲಾಗ್ ಬೀಚ್ NGO ದವರು ಬರ್ತಾ ಇರ್ತಾರಂತೆ. ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ವಿಸಿಟ್ ಕೊಟ್ಬಿಟ್ಟು ಎಲ್ಲ ಸರ್ವೆ ಮಾಡಿ ಹೋಗ್ತಾರಂತೆ. ಇನ್ ಕೇಸ್ ಏನಾದರೂ ಇಲ್ಲಿ ತಪ್ಕೊಂಡು ಬಂದರೆ ಅವರು ಹೋಗಿ ಕೇಂದ್ರ ಸರ್ಕಾರ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಿದ್ದು, ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಬ್ಲೂ ಫ್ಲಾಗ್ನ ವಾಪಸ್ ತೊಗೊಂಡ್ಬಿಡ್ತಾರೆ. ಪ್ರತಿ ವರ್ಷ ಈ ಸಮುದ್ರದ ನೀರನ್ನು ಹಾಗೆ ಬ್ಯಾಕ್ ವಾಟರ್ ನೀರನ್ನು ಕೂಡ ಟೆಸ್ಟ್ ಮಾಡ್ತಾರಂತೆ, ಕೆಮಿಕಲ್ ಫ್ರೀ ಆಗಿದೆಯಾ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ಕ್ಲೀನಾಗಿದ್ದರೆ ಮಾತ್ರ ಇದು ಕಂಟಿನ್ಯೂ ಆಗುತ್ತೆ ಬ್ಲೂ ಫ್ಲಾಗ್. ಅಂದಾಗೆ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಐ ಹೋಪ್ ಈ ಮಾಹಿತಿ ನಿಮಗೆ ಖುಷಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ಹೊಸ ಲಾಗನ್ಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.